all going ಇವಾಗ to go? ಮಾತಾಡ್ತಾ ಇರೋದು Where is the ಬೇಬಿ long ವಾಯ್ಸ್ trip? ಕೇಳಿಸ್ತಿರೋದು Where ಅದು are ನನ್ನ we ಮಗಂದು. going? ಅವನ Don't ವಾಯ್ಸ್ know, ಎಲ್ರಿಗೂ ಅರ್ಥ but it's ಆಗಲ್ಲ just ಅಂತ a day ಹೇಳ್ಬಿಟ್ಟು trip ನಾನು plan. AI Going ಜನರೇಟ್ out. ಮಾಡಿದ್ದೀನಿ There is a ಅವನ very ವಾಯ್ಸ್ನ. cool place. ಅವನಿಗೆ The ಈ trees ಥರ are ವಿಡಿಯೋ on the ಮಾಡಬೇಕು, hill. ವ್ಲಾಗಲ್ಲಿ Very good ಮಾತಾಡಬೇಕು for ಅಂದರೆ Noto. ತುಂಬ ಇಷ್ಟ. So tell me, ಹಾಗಾಗಿ everyone ಇರಲಿ is ಅಂತ ಹೇಳ್ಬಿಟ್ಟು planning, ಹಾಕಿದ್ದೀನಿ. not going ಇಲ್ಲ to go. ತೆಗೆದುಬಿಟ್ರೆ ಅವನು ಸ್ವಲ್ಪ ಸಿಟ್ಟು ಮಾಡ್ಕೊಳ್ತಾನೆ, ಹಾಗಾಗಿ ಹ್ಯಾಡ್ ಮಾಡಿದ್ದೀನಿ. ಅವನ ವಾಯ್ಸ್ Let's ಕೂಡ go, but ಅವ್ನು one ಹೇಳ್ತಿರೋದನ್ನು long ಕೂಡ trip. ಸ್ವಲ್ಪ ಕೇಳಿ. Very happy. ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ ವಾಯ್ಸ್ ಓವರ್ ಕೊಟ್ಟು. ಇವತ್ತು ನಮಗೆಲ್ಲ ತುಂಬ ಬೇಜಾರಾಗಿತ್ತು ಅಂತ ಹೊರಗಡೆ ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗೋಣ ಅಂತೇಳಿ ಹೊರಟಿದ್ವಿ. ನಾವು ಸೆಲೆಕ್ಟ್ ಮಾಡಿಕೊಂಡಂಥ ಜಾಗ ಮಲೆನಾಡು ಸೈಡು. ಆ ಕಡೆ ಟ್ರೀ ಆಗಲಿ, ಗುಡ್ಡ ಬೆಟ್ಟ ಮತ್ತು ನೇಚರ್ ತುಂಬಾ ಚೆನ್ನಾಗಿರುತ್ತೆ. ಆ ಕಾರಣದಿಂದ ನಾವು ಆ ಸೈಡ್ಗೆ ಜಾಸ್ತಿ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಹಾಗಾಗಿ ನಾವಿವತ್ತು ಮಲೆನಾಡು ಸೈಡೇ ಹೋಗೋಣ. ಶಿವಮೊಗ್ಗ ಡಿಸ್ಟಿಕ್ಕು, ಕುಂದಾಪುರ ಡಿಸ್ಟಿಕ್ಕು, ಧರ್ಮಸ್ಥಳ ಸೈಡು ನಾವು ಜಾಸ್ತಿ ಹೋಗ್ತಾ ಇರ್ತೀವಿ ಟ್ರಿಪ್ಗೆ. ಆ ಕಡೆ ಸೈಡ್ ಹೋಗೋದೇ ನನಗೆ ತುಂಬ ಖುಷಿ. ಹಾಗಾಗಿ ಇವತ್ತು ಕೂಡ ಅಲ್ಲಿಗೆ ಹೋಗೋಣ. ಯಾವುದಾದ್ರೂ ಪ್ಲೇಸು ಅಂತ ನಾವು ಏನೂ ಅಂದ್ಕೊಂಡಿಲ್ಲ, ಬಟ್ ಹಾಗೆ ಸುಮ್ಮನೆ ಹೋಗೋಣ. ಹೋಗ್ತಾ ದಾರಿಲಿ ಯಾವುದಾದ್ರೂ ಪ್ಲೇಸ್ ಸಿಕ್ಕರೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ. ಬಟ್ ಒಂದು ಲಾಂಗ್ ಟ್ರಿಪ್ ಇರಲಿ, ಒಂದು ಮೆಮೊರೇಬಲ್ ಡೇ ಆಗಿರಲಿ ಅಂತ ಹೇಳಿಬಿಟ್ಟು ನಾವೆಲ್ಲ ಕೂಡ ಸೇರಿ ಹೊರಡ್ತಾ ಇದ್ದೀವಿ. ಹೋಗ್ತಾ ದಾರಿಲಿ ನನಗೆ ಇಷ್ಟ ಆದ ಕಡಲೆ ಗಿಡ ಇತ್ತು. ನಾನು ಅದನ್ನು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ತೊಗೊಂಡೆ. ನಮ್ಮ ಮನೆಯವರು ನೀವು ಕಾರಲ್ಲೆಲ್ಲ ತಿಂದು ಅದನ್ನೆಲ್ಲ ಗಲೀಜು ಮಾಡ್ತೀರಾ, ಬೇಡ, ಸಿಪ್ಪೆ ಎಲ್ಲ ಹೊರಗಡೆ ಹಾಕೋಕ್ಕಾಗಲ್ಲ, ನಾವು ಕಾರಲ್ಲಿ ಇರೋದ್ರಿಂದ ಬೇಡ ಅಂತಿದ್ರು. ನನಗದು ತುಂಬ ಇಷ್ಟ. ಕೊಡಿಸೋರ್ಗೂ ಬಿಡಲಿಲ್ಲ. ಹಾಗಾಗಿ ಅದನ್ನು ತೊಗೊಂಡೆ. ನನ್ನ ಮಗ ಕೂಡ ಅದನ್ನು ನೋಡಿಬಿಟ್ಟು ನೀನು ಚಿಕ್ಕ ಹುಡುಗಿ ಥರ ಕೇಳಿ ಈ ಥರ ಹಠ ಮಾಡಿ ತೊಗೊಳ್ತೀಯಲ್ಲಮ್ಮ ಅಂತ ಹೇಳ್ಬಿಟ್ಟು ನಗ್ತಾ ಕಾಮಿಡಿ ಮಾಡ್ತಾ ಇದ್ದ. ಎಲ್ಲರೂ ಕೂಡ ಅದು ಕಡಲೆ ಗಿಡ ತೊಗೊಂಡ್ಬಿಟ್ಟು ಎಲ್ಲರೂ ಕೂಡ ಸ್ವಲ್ಪ ತೊಗೊಂಡು ತಿಂತಾನೆ ಹೋಗ್ತಿದ್ವಿ. ನಮ್ಮ ಮನೆಯವರು ಹೇಳ್ತಿದ್ರು, ಕಾರಲ್ಲೆಲ್ಲ ಹಾಕಬೇಡಿ, ಗಲೀಜು ಮಾಡಿದರೆ ನೀವೇ ಎಲ್ಲ ಕ್ಲೀನ್ ಮಾಡಬೇಕು ಅಂತ. ಅದಕ್ಕೆ ಸರಿ ನಾವೇ ಎಲ್ಲ ಕ್ಲೀನ್ ಮಾಡ್ತೀವಿ ಅಂತ ಅಂದ್ಕೊಂಡು ನಗ್ತಾ ತಮಾಷೆ ಮಾಡ್ತಾ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹೋಗ್ತಾ ನೇಚರು ತುಂಬಾ ಚೆನ್ನಾಗಿತ್ತು. ನಾನು ಆ ಕಡೆ ಸೈಡ್ಗೆ ಮತ್ತು ಈ ಕಡೆ ಸೈಡ್ಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಎಲ್ಲ ಮಾಡ್ಕೊಳ್ತಿದ್ದೆ. ಹೋಗ್ತಾ ತುಂಬಾ ರಿವರ್ಗಳು ಸಿಗ್ತಾ ಹೋದವು. ರೋಡ್ ಕೂಡ ತುಂಬ ಚೆನ್ನಾಗಿತ್ತು. ಒಂಥರ ಆ ಸೈಡು ಫುಲ್ ಕ್ಲೀನ್ ಮೇಂಟೆನೆನ್ಸು. ಯಾಕಂದರೆ ನೇಚರಲ್ಲಿರುತ್ತಲ್ವ, ಕಾಡು ಮಧ್ಯ ಬೆಟ್ಟ ಗುಡ್ಡದಲ್ಲಿ ಅಕ್ಕಪಕ್ಕ ಸೈಡಲ್ಲಿ ರೋಡ್ಸ್ ಇರ್ತಾವಲ್ವ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ತುಂಬಾ ನೀಟ್ನೆಸ್ ಆಗಿರುತ್ತೆ. ಹಾಗಾಗಿ ಹೋಗ್ತಾ ಇದ್ವಿ. ಹೋಗ್ತಾ ಅಲ್ಲೊಂದು ಹತ್ರ ರಿವರ್ ಇತ್ತು. ನಮ್ಮ ಮನೆಯವ್ರಿಗೆ ಅಲ್ಲಿ ಕಾರ್ ನಿಲ್ಲಿಸಿ ಅಂತ ಹೇಳಿದ್ರೆ ಬೇಡ, ಲೇಟ್ ಆಗುತ್ತೆ, ನಾವು ಮನೆ ಇದ್ದೇನೆ ತುಂಬ ಲೇಟಾಗಿ ಬಂದಿದ್ದೀವಿ, ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೋಗ್ತಾ ಜರ್ನಿ ತುಂಬಾ ಚೆನ್ನಾಗಿತ್ತು. ನಾವು ಆ ಊರನ್ನು ಈ ಕಡೆ ಸೈಡ್ ರೂಟಲ್ಲಿ ಜಾಸ್ತಿ ಹೋಗಿದ್ದಿಲ್ಲ. ನಾವು ಸಿಗಂದೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಾಗೆಲ್ಲ ನಾವು ಬೇರೆ ರೂಟ್ ಚಾಯ್ಸ್ ಮಾಡ್ತೀವಿ. ಆ ರೂಟಲ್ಲಿ ಜಾಸ್ತಿ ಓಡಾಡಿರೋದ್ರಿಂದ ಆ ರೂಟ್ ಗೊತ್ತಿತ್ತು. ಈ ರೂಟ್ ನಮಗೆ ಅಷ್ಟೊಂದಾಗಿ ಗೊತ್ತಿದ್ದಿಲ್ಲ. ಹಾಗಾಗಿ ಆ ಕಡೆ ಈ ಕಡೆ ಯಾವ ಊರು ಏನು ಇಲ್ಲ ಅಂತೆಲ್ಲ ನೋಡ್ಕೊತಾ ತಿಳ್ಕೊತಾ ಹೋಗ್ತಾ ಇದ್ವಿ. ಬಟ್ ಆ ಸೈಡ್ಗಿಂತ ಈ ಸೈಡ್ ಬಂದಿರೋ ರೂಟು ತುಂಬಾ ಚೆನ್ನಾಗಿತ್ತು. ಇದು ಪ್ಲೇಸ್ ಮಾತ್ರ ಹೇಳೋಕ್ಕಾಗಲ್ಲ ಬಿಡಿ, ಅಷ್ಟೊಂದು ಇಷ್ಟ ಆಯಿತು ನಮಗೆ. ಯಾಕಂದರೆ ಈ ಥರ ಪ್ಲೇಸು ಹಿಂಗಿದ್ರೆ ನಮ್ಗೆ ಹೋಗೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಅದು ಬೇರೆ ನಾವು ಮನೆಯಿಂದ ಏನೂ ಪ್ಲ್ಯಾನ್ ಮಾಡಿದ್ದಿಲ್ಲ ಇಂಥ ಪ್ಲೇಸಿಗೆ ಹೋಗಬೇಕು ಅಂತ. ಹಾಗಾಗಿ ಸುಮ್ಮನೆ ಹೋಗ್ತಾ ಇರೋದಿದು. ತುಂಬ ಬೇಜಾರಾಗಿತ್ತು, ಮನೇಲಿ ಇದ್ದು ಅಂತ ಹೇಳ್ಬಿಟ್ಟು ನಾವು ಒಂದು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಸುಮ್ಮನೆ ಯಾವ್ದು ಸಿಗುತ್ತೋ ಎಲ್ಲಿಗೆ ಹೋಗ್ತೀವೋ ಅಲ್ಲಿಗೆ ಹೋಗ್ಬಿಡೋಣ. ಬಟ್ ಮಲೆನಾಡು ಸೈಡ್ ಇರಲಿ, ಆ ಕಡೆ ಪ್ಲೇಸ್ ಸಿಗದೇ ಇದ್ರೂ ನೇಚರ್ ಆದರೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೊರಡ್ತಿದ್ವಿ. ಹಾಗೆ ಹೋಗ್ತಾ ದಾರಿಲಿ ಎಲ್ಲ ವೈಬ್ಸ್ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿಯಾಗಿ ಹೋಗ್ತಾ ದಾರಿಲಿ ಸ್ವಲ್ಪ ಹೊತ್ತು ವಿಡಿಯೋ, ಆಮೇಲೆ ರೀಲ್ಸ್ ಕೂಡ ಅಲ್ಲೇ ನನ್ನ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ರು. ಹಾಗಾಗಿ ಅದು ಕೂಡ ರೀಲ್ಸ್ ಮಾಡ್ತಾ ಹೊರಟಿದ್ದೆ ನಾನು. ಅವರಂತರೂ ಕಾರಲ್ಲಿ ಸಾಂಗ್ ಹಾಕ್ಕೊಂಡು ಫುಲ್ ಜೋಶಲ್ಲಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾನೆ ಬರ್ತಿದ್ರು. ನನಗೂ ನೋಡಿ ತುಂಬ ಖುಷಿ ಆಯಿತು. ಈ ಥರ ಒಂದು ಸ್ಪೆಷಲ್ ಡೇ ಎಲ್ಲರಿಗೂ ಕೂಡ ಬರಬೇಕು, ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಅಂತ ಅನಿಸ್ತಿತ್ತು. ಯಾಕಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ ಈ ಥರ ನಾವು ಟ್ರಿಪ್ ಮಾಡೋದು, ಜರ್ನಿ ಮಾಡೋದು. ಯಾಕಂದರೆ ಇವಾಗಿಂದ ಏಜು ಮತ್ತು ನೆಕ್ಸ್ಟ್ ನಮ್ಗೆ ಸಿಗೋದಿಲ್ಲ. ಏಜ್ ಇದ್ದಾಗಲೇ ನಾವೊಂದು ಎಲ್ಲ ಕಡೆಗೂ ಸುತ್ತಾಡ್ಕೊಂಡು ಬರಬೇಕು. ಮುಂದೆ ವಯಸ್ಸಾದಮೇಲೆ ಹೋಗಬೇಕು ಅಂತ ಅಂದ್ಕೊಂಡ್ರೂ ಕೂಡ ನಮಗೆ ಹೆಲ್ತ್ ಅಷ್ಟೊಂದು ಫಿಟ್
ಬೇಕಲ್ವಾ. ಹಾಗಾಗಿ ನಮ್ಮ ಹೆಲ್ತ್ ಫಿಟ್ ಆಗಿದ್ದಾಗಲೇ ನಾವೆಲ್ಲ ಕಡೆ ಜರ್ನಿ ಮಾಡಿ ಬರಬೇಕು. ಎಷ್ಟು ಸಾಧ್ಯನೋ ಅಷ್ಟು ಓಡಾಡಬೇಕು. ಇವತ್ತಿದ್ದು ದಿನ ನಾಳೆ ಇರೋಂಗಿಲ್ಲ. ಹಾಗಾಗಿ ನಮಗೆ ಯಾವಾಗ ಏನು ಅನಿಸುತ್ತೋ ಅದನ್ನು ಅವತ್ತೇ ಮಾಡಿಬಿಟ್ರೆ ಚೆನ್ನಾಗಲ್ವಾ. ನೋಡಿ, ಮಕ್ಕಳೆಲ್ಲ ಎಷ್ಟೊಂದು ಎಂಜಾಯ್ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಕೂಡ ಅಷ್ಟೇ ಕಾರಲ್ಲೊಂದು ಸಾಂಗ್ಸ್ ಹಾಕ್ಕೊಂಡು ಅವರಿಗೆ ಖುಷಿ ಹ್ಯಾಪಿನೆಸ್ ಎಲ್ಲ ಎಂಜಾಯ್ ಮಾಡ್ತಾ ಹೊರಡ್ತಿದ್ವಿ. ಲಾಂಗ್ ಜರ್ನಿ ಅಂತ ಹೇಳಿ ಹೋಗ್ತಿರೋದಲ್ವ, ಹಾಗಾಗಿ ಈ ಜರ್ನಿ ಕೂಡ ತುಂಬ ಲಾಂಗಾಗೇ ಇತ್ತು. ನಾವೆಲ್ಲಿ ಕಣ್ಣು ಹಾಯಿಸಿದ್ರು ನಮಗೆ ಈ ಥರ ಕಾಡುಗಳೇ ಸಿಗ್ತಾ ಇದ್ವು. ನೇಚರ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಬಂದಿದ್ದೆ ನೇಚರ್ ಎಂಜಾಯ್ ಮಾಡೋಣ, ನೇಚರ್ನೇ ನೋಡಬೇಕು ಅಂತ ಅಂದ್ಕೊಂಡು. ಹಾಗಾಗಿ ಆಮೇಲೆ ನಮಗೆಲ್ಲಿ ಸ್ವಲ್ಪ ಫ್ರೀ ಅನಿಸಿತ್ತು ಅಲ್ಲೆಲ್ಲ ಸ್ವಲ್ಪ ಕಾರ್ ಸ್ಟಾಪ್ ಮಾಡಿಕೊಂಡು ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೆಲ್ಲ ನೋಡಿಕೊಂಡು ಹೊರಡ್ತಿದ್ವಿ. ನೋಡೋವಂಥ ಪ್ಲೇಸ್ ಅಷ್ಟೊಂದು ಇರಲಿಲ್ಲ, ಅದೇ ನೇಚರು ಕಾಡಲ್ವಾ, ಹಾಗಾಗಿ ಒಳಗಡೆ ಆ ಥರ ಎಲ್ಲ ಹೋಗೋದೆಲ್ಲ ಇರಲಿಲ್ಲ. ಹಾಗಾಗಿ ಸ್ವಲ್ಪ ರೋಡ್ ಸೈಡಲ್ಲಿ ಮಾತ್ರ ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ವೀಡಿಯೋಸು, ಸ್ವಲ್ಪ ಕುಂತು ಬೇಜಾರಾಗಿರುತ್ತಲ್ವ ಒಳಗಡೆನೆ, ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಕಾರಿಂದ ಇಳಿತಿದ್ವಿ. ಇಳಿದು ವೀಡಿಯೋ ಮಾಡ್ತಾ ನೆಕ್ಸ್ಟ್ ಹೋಗ್ತಾನೆ ಈ ಥರ ಒಂದು ವ್ಯೂ ಪಾಯಿಂಟ್ ಸಿಕ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದಂತೂ ನಂಗೆ ತುಂಬಾ ಇಷ್ಟ ಆಗೋಯಿತು. ಬರ್ತಾ ದಾರಿಲಿ ನನಗೆ ಈ ಥರ ಎಲ್ಲ ಇದ್ದರೆ ತುಂಬ ಖುಷಿಯಾಗುತ್ತೆ. ನಮ್ಮ ಮನೆಯವ್ರು ಕೂಡ ಇದನ್ನು ಚೆನ್ನಾಗಿ ವೀಡಿಯೋ ಮಾಡ್ಕೊ, ಎಷ್ಟು ಚೆನ್ನಾಗಿದೆ ನೋಡೋ ಪ್ಲೇಸ್ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇದನ್ನೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದೆಲ್ಲ ಬ್ಯೂಟಿಫುಲ್ ಎಂಜಾಯ್ ಮಾಡಿಕೊಂಡು ಎಷ್ಟೊಂದು ಸುಂದರವಾಗಿದೆ ಅಲ್ವಾ ಈ ಪ್ಲೇಸ್ ಅಂದ್ಕೊಂಡು ಬರ್ತಿದ್ವಿ. ದೇವರಿಗಂತೂ 101 ಥ್ಯಾಂಕ್ಸು. ಯಾಕಂದರೆ ಈ ಥರ ಒಂದು ಒಳ್ಳೆ ಪ್ರಪಂಚನ ಸೃಷ್ಟಿ ಮಾಡಿರೋದಕ್ಕೆ. ಈ ಥರದ್ದೆಲ್ಲ ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ. ನಾವಂತ ಅಲ್ಲ, ನೀವುಗಳು ಕೂಡ ಅಷ್ಟೇ ಎಲ್ಲ ಕಡೆಗೂ ಸುತ್ತಾಡಿ. ಈ ಥರ ಸುತ್ತಾಡಿದೆ ಅಂತಂದರೆ ಈ ಥರ ಫುಲ್ ಖುಷಿ ಇರುತ್ತೆ. ಈ ಥರ ವ್ಯೂ ಪಾಯಿಂಟ್ಸ್ ಎಲ್ಲ ನೋಡ್ಬೋದು. ಪ್ರಕೃತಿ ಮುಂದೆ ಇರೋದಕ್ಕೇ ಒಂಥರ ಖುಷಿ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ. ಎಲ್ಲರೂ ಕೂಡ ಸುತ್ತಾಡಿದ್ರೇ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಬರುತ್ತೆ ತಲೆಯಲ್ಲಿ. ನೋಡಿ ಪ್ಲೇಸ್ ಹೇಗಿದೆ. ಮತ್ತು ಆ ಪ್ಲೇಸಲ್ಲಿ ನಾವೊಂದು ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸಿದ್ವಿ. ಅಲ್ಲಿಂದ ಸ್ವಲ್ಪ ಇರೋಣ, ಒಂಚೂರು ನೋಡ್ಕೊಂಡು ಅದನ್ನ ಹೋದ್ರಾಯ್ತು ಮುಂದಕ್ಕೆ ಅಂತೇಳಿ ಅಲ್ಲಿಂದ ಕಾರ್ ಸ್ಟಾಪ್ ಮಾಡಿ ಎಲ್ಲರೂ ಕೆಳಗೆ ಇಳ್ಕೊಂಡ್ವಿ. ನಮ್ಮ ಮನೆಯವ್ರು ಗಾಡಿ ಪಾರ್ಕ್ ಮಾಡ್ತಿದ್ದಾರೆ ಅಲ್ಲಿ ರೋಡ್ ಸೈಡ್ಗೆ. ಯಾಕಂದರೆ ಅದು ಕಾರ್ನರ್ ಸೈಡು, ತುಂಬ ರ್ಯಾಶಾಗಿ ಅಲ್ಲಿ ಎಲ್ಲ ಡ್ರೈವಿಂಗ್ ಮಾಡ್ತಾ ಬರ್ತಿದ್ರು. ಹಾಗಾಗಿ ಸ್ವಲ್ಪ ಸೈಡಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ಕಾರಿಂದ ಇಳಿದ್ವಿ. ಇಳಿದ ತಕ್ಷಣವೇ ನನ್ನ ಮಕ್ಕಳದಂತೂ ಓಟ ಫುಲ್ ಖುಷಿ. ಅವ್ರಿಗೆ ಈ ಥರ ಪ್ಲೇಸ್ ಅಂದ್ರೇ ತುಂಬ ಇಷ್ಟ. ಎಲ್ಲರೂ ನೋಡಿಕೊಂಡು ಅಲ್ಲೆಲ್ಲ ಒಂದು ಸ್ವಲ್ಪ ಇದ್ವಿ. ಒಂದು ಮಿನಿಮಮ್ ಏನಿಲ್ಲ ಅಂದರೂ ಒಂದು 20 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ವು ಏನೋ ಅಲ್ಲಿ. ಯಾಕಂದರೆ ಚೆನ್ನಾಗಿತ್ತು. ಯಾಕಂದರೆ ಗುಡ್ಡ ಮರ, ಆಮೇಲೆ ಜನ ಕೂಡ ಯಾರೂ ಅಷ್ಟೊಂದು ಇರಲಿಲ್ಲ ಅಲ್ಲಿ. ಇನ್ನೇನು ದನ ಮೇಯಿಸೋರು, ದನ ಕಾಯೋರು ಅಂತ ಆ ಥರ ಜನ ಇದ್ದರು. ದನಗಳು ಮಾತ್ರ ತುಂಬ ಇದ್ದಾವೆ ಆ ಕಡೆ ಸೈಡು. ಹೀಗೆ ಕೆಳಗೆ ನೋಡ್ತಾ ಮತ್ತೆ ಯಾಕೆ ಬೇಕು, ಜಾಗ ಗೊತ್ತಿಲ್ಲದಿರೋ ಜಾಗ ಹಾಕ್ತವೆ, ನಾನು ಹಾಗೆ ಮುಂದೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಅವ್ರು ನಮ್ಮ ಮನೆಯವ್ರು ಹೋದರು. ನಾವು ಇಲ್ಲೇ ಹಾಗಾದರೆ ಇರ್ತೀವಿ ಅಂತೇಳ್ಬಿಟ್ಟು ಇಲ್ಲೇ ಇದ್ವಿ. ಇದಿಷ್ಟರಲ್ಲೇ ನನ್ನ ಮಗ ಅಷ್ಟರಲ್ಲೇ ಅಮ್ಮ ನಾನು ಹಿಂಗೆ ಬರ್ತೀನಿ, ಒಂದು ವೀಡಿಯೋ ಮಾಡಮ್ಮ ಚೆನ್ನಾಗಿ ಬರುತ್ತೆ ಅಂದ. ಸರಿ ಗಣ ಮಾಡು ಅಂತೇಳ್ಬಿಟ್ಟು ಅವ್ನು ಕೂಡ ವೀಡಿಯೋ ಮಾಡಿದೆ. ಚೆನ್ನಾಗಿ ಬರ್ತಿದ್ದಾವೆ. ಯಾಕಂದರೆ ನೇಚರ್ ಮಧ್ಯೆ ನಾವು ಹೆಂಗಿದ್ರು ನೇಚರ್ ಮಧ್ಯೆ ಒಂದು ವಿಡಿಯೋ ಮಾಡಿದರೆ ಇಷ್ಟು ಚೆನ್ನಾಗಿ ಬರ್ತವೆ ನೋಡಿ. ಅದಾದ ತಕ್ಷಣ ನನ್ನ ಸಣ್ಣ ಮಗ ನಂದು ಮಾಡು ಅಂತ, ಸರಿ ಬಾರಪ್ಪ ನಿಂದು ಕೂಡ ಮಾಡ್ತೀನಿ, ಅವ್ನು ಮಾಡಿದ್ಮೇಲೆ ನಿಂದು ಮಾಡುತ್ತೆ ಬಿಟ್ಟರೆ ಹೆಂಗೆ ಅಂತೇಳ್ಬಿಟ್ಟು ಅವನದು ಮಾಡಿದೆ. ಈ ಥರ ವೀಡಿಯೋ ಮಾಡ್ಕೊಳ್ತಾ ಇರುವಾಗ ಮತ್ತೆ ನಮ್ಮ ಮನೆಯವ್ರು ಬಂದರು. ಬರೀ ನೀವು 3 ಜನದ್ದು ನಾನು ವೀಡಿಯೋ ಮಾಡ್ತೀನಿ ಅಂತ ಅವ್ರು ಕೂಡ ಫೋನ್ ಕೈಲಿ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂಥರ ಚೆನ್ನಾಗಿದೆ. ನೇಚರ್ ಮಧ್ಯೆ ನಾವು ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ವೀಡಿಯೋ ಮಾಡೋದು ಹೇಗೆ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಮ್ಮ ಮನೆಯವರೇ ತೆಗಿತೀನಿ ಅಂದೆ, ಬೇಡ ಅಂತ ಅಂದರು. ಬನ್ನಿ ಹೋಗೋಣ ಸಾಕು, ಅಲ್ಲಿ ಕೆಳಗಡೆ ಅಷ್ಟೊಂದು ಪ್ಲೇಸು ಇದು ಇಲ್ಲ, ಯಾಕೆ ಬೇಕು, ಹಾವು ಪ್ರಾಣಿ ಎಲ್ಲ ಇರ್ತವೆ, ಹೊಸ ಜಾಗ ಗೊತ್ತಿಲ್ಲದಿರೋ ಜಾಗ, ಬೇಡ ಸಾಕು ಹೋಗೋಣ ಮುಂದಕ್ಕೆ, ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ ಅಂದರು. ಹಾಗಾಗಿ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆ ಜಾಗದಿಂದ ಮತ್ತೆ ಸ್ವಲ್ಪ ದೂರ ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋಗ್ತಾ ನೋಡಿ ಒಂದು ಕೋಟೆ ಅವೆಲ್ಲ ಕಾಣಿಸ್ತಾ ಇದ್ದಾವೆ. ಸೊ ನೋಡಿದ ತಕ್ಷಣವೇ ನಮಗೆ ಫುಲ್ ಶಾಕು. ನಾವು ಬರ್ತಿರೋ ದಾರಿಲಿ ಈ ಥರದ್ದೊಂದು ಫಾಲ್ಟ್ ಇದೆನಾ ಅಂತ. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಈ ರೂಟಲ್ಲಿ ನಾವು ಬಂದಿದ್ದು, ಈ ಕೋಟೆ ನೋಡಿದ್ದು. ಇದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತು ಕೂಡ ಇಲ್ಲ.
ಸೊ ನೋಡಿದ ತಕ್ಷಣವೇ ನಮ್ಮ ಮನೆಯವ್ರು ಕಾರ್ ಸ್ಟಾಪ್ ಮಾಡಿದ್ರು. ಮತ್ತೆ ಮಾತಾಡ್ಕೊಂಡ್ವಿ, ಹೋಗೋಣವಾ ಅಲ್ಲಿಗೆ, ಹೋಗಿ ಬರೋಣ ಅಂತ. ಇಷ್ಟು ದೂರನೇ ಬಂದಿದ್ದೀವಿ, ಮಧ್ಯ ದಾರಿಲಿ ಸಿಕ್ಕಿದೆ, ಬನ್ನಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಾಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಆ ಕೋಟೆ ಹತ್ರ ಹೋದ್ವಿ. ಆಮೇಲೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆಲ್ಲ ಜಾಗ ಇತ್ತು. ಕಾರೆಲ್ಲ ಪಾರ್ಕ್ ಮಾಡಿಕೊಂಡು ಕಾರಲ್ಲಿರುವಂಥ ಒಂದು ಟವೆಲ್ ಅವೆಲ್ಲ ತೊಗೊಂಡು ಹೋದ್ವಿ. ಯಾಕಂದರೆ ಫಾಲ್ಟ್ ಅಲ್ವಾ, ಹಾಗೆ ಹೋಗಲ್ಲಿ ಏನೋ ತೊಗೊಂಡು ಬಂದಿದ್ದಿಲ್ಲ, ಇಂಥ ಪ್ಲೇಸ್ಗೆ ಅಂತ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಕೂರೋದಕ್ಕೆ ಅಂತ ಹೇಳ್ಬಿಟ್ಟು ಮ್ಯಾಟ್ ಗೇಟ್ ಎಲ್ಲ ತೊಗೊಂಡು ಹೋಗ್ಬೋದಿತ್ತು. ಅವ್ರಿಗೆಲ್ಲ ಮಕ್ಕಳೆಲ್ಲ ಆಟ ಆಡೋಕ್ಕೆ ಬಾಲ್ಸು ಅದು ಅಂತ. ನಮಗೆ ಸುಮ್ಮನೆ ಲಾಂಗ್ ಡ್ರೈವ್ ಹೋಗೋಣ ಅಂತ ಬಂದಿದ್ದಲ್ವ, ಹಾಗಾಗಿ ಏನು ತೊಗೊಂಡಿರಲಿಲ್ಲ, ಜಸ್ಟ್ ಟವಲ್ಗಳಿದ್ವು, ತೊಗೊಂಡು ಬಂದ್ವಿ. ಟಿಕೆಟು ಪರ್ ಪರ್ಸನ್ 10 ರೂಪೀಸ್ ಅಂತ ಹೇಳಿದರು. ಟಿಕೆಟ್ ತೊಗೊಂಡ್ಬಿಟ್ಟು ಆಮೇಲೆ ಅವ್ರ ಹತ್ರನೇ ಇನ್ಫಾರ್ಮೇಷನ್ ಕೇಳಿದ್ವಿ, ಮೇಡಮ್ ನಾವು ಇದೇ ಫಸ್ಟ್ ಟೈಮ್ ಬರ್ತಿರೋದು, ಇದು ಯಾವ ಕೋಟೆ ಏನು ಎತ್ತ ಅಂತ. ಅವ್ರು ಹೇಳಿದ್ರಿಗೆ ಶಿವಪ್ಪ ನಾಯಕ ಕೋಟೆ ಅಂತ, ಕೆಳದಿ ಶಿವಪ್ಪ ನಾಯಕ ಕೋಟೆ ಅಂತ ಇದು ಹಿಸ್ಟಾರಿಕಲ್ ಪ್ಲೇಸು. ನಾನು ನೋಡ್ತಿರೋದು ಇದೆ ಫಸ್ಟು. ನೀವುಗಳು ಯಾರಾದರೂ ಇದಕ್ಕೆ ಮುಂಚೆ ಹೋಗಿದ್ದರೆ ಕಾಮೆಂಟ್ ಮಾಡಿ. ನಾವು ಮಾತ್ರ ಇದಕ್ಕೆ ಬರ್ತಿರೋದು ಫಸ್ಟ್ ಟೈಮು. ಬಂದ ತಕ್ಷಣ ನನ್ನ ಮಗನಿಗೆ ಕೇಳಿದೆ, ಇದು ಯಾವುದಪ್ಪ ಕೋಟೆ ಅಂತ ಹೇಳ್ಬಿಟ್ಟು. ಅವನು ಕನ್ಫ್ಯೂಸಲ್ಲಿ ಯಾವುದೇ ಹೆಸರು ಹೇಳ್ದ. ನೆಕ್ಸ್ಟ್ ಇಲ್ಲಪ್ಪಜ್ಜಿ ಅದು ಕೆಳದಿ ಶಿವಪ್ಪ ನಾಯಕ ಕೋಟೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ವಿ. ಆಮೇಲೆ ಇಲ್ಲಿ ಬಾವಿಗಳಿದ್ದಾವೆ, ಒಂದರಲ್ಲಿ ನೀರಿದೆ, ಇನ್ನೊಂದರಲ್ಲಿ ನೀರಿದ್ದಿಲ್ಲ. ಅದನ್ನು ನೋಡ್ತಾ ನಿಂತಿರ್ಬೇಕಾದ್ರೆ ಅಷ್ಟರಲ್ಲೇ ನಮ್ಮ ಮನೆಯವರು ನನ್ನ ಮಕ್ಕಳು ಅಲ್ಲಿ ನೋಡಿ ಮೇಲ್ಗಡೆ ಫುಲ್ಲು ಟಾಪಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ. ಅದ್ರ ಹತ್ರ ನನ್ನೂ ಬಾ ಅಂತ ಕರೆದ್ರು. ನೆಕ್ಸ್ಟ್ ನಾನು ಕೂಡ ಅವ್ರ ಹತ್ರ ಹೋದೆ. ಕೋಟೆ ಹಿಸ್ಟಾರಿಕಲ್ ಪ್ಲೇಸ್ ಅಲ್ವಾ, ಆವಾಗಿಂದು ಕಲ್ಲಿಂದು ಕಟ್ಟಡ ನೋಡಿ ಎಷ್ಟೊಂದು ಸ್ಟ್ರಾಂಗಾಗಿ ಕಟ್ಟಿದ್ದಾರೆ. ಇವೆಲ್ಲ ನೋಡೋಕ್ಕೆ ಒಂಥರ ಖುಷಿ. ಅದರಲ್ಲೂ ಹೋಗ್ತಾ ದಾರಿಲಿ ಒಂದು ಏನು ಪ್ಲ್ಯಾನ್ ಮಾಡದೆ ಸುಮ್ಮನೆ ಹೋಗ್ತಿರ್ಬೇಕಾದ್ರೆ ಈ ಥರದೊಂದು ಪ್ಲೇಸ್ ಸಿಕ್ತು ಅಂತಂದರೆ ಖುಷಿ ಹೆಂಗಿರುತ್ತೆ ಹೇಳಿ, ಅಷ್ಟು ಖುಷಿಯಾಗಿತ್ತು. ಸಾಕು, ಯಾವುದೋ ಒಂದು ಪ್ಲೇಸ್ ಸಿಕ್ತಲ್ಲ, ನಾವು ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಥರ ಪ್ಲೇಸ್ ಒಂದು ಸಿಕ್ತು ಅನ್ನೋದಕ್ಕೆ ತುಂಬ ಖುಷಿಯಾಗೋಯಿತು. ಹಾಗಾಗಿ ಎಲ್ಲ ಆ ಕೋಟೆದು ವೀಡಿಯೋಸ್ ಮಾಡ್ತಾ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೆ. ಈ ಇತಿಹಾಸ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ, ಈ ಕೋಟೆ ಬಗ್ಗೆ. ಅಲ್ಲಿ ಕೇಳಬೇಕು ಅಂತಂದ್ರೂ ಅಷ್ಟೊಂದಾಗಿ ಜನ ಏನೂ ಇರಲಿಲ್ಲ. ಅಲ್ಲೆಲ್ಲ ಒಂದು ಇದ್ರ ಮೇಲೆ ಬರೆದಿದ್ದಾರೆ. ಸೊ ಅದನ್ನೆಲ್ಲ ಓದ್ಕೊಂಡು ಮುಂದಕ್ಕೆ ಬಂದ್ವಿ ನಾವು. ಇದು ಕೆಳದಿ ಶಿವಪ್ಪ ನಾಯಕವರು ಇದ್ದಂಥ ಕೋಟೆ ಅಂತೆ, ಅವರ ಸಾಮ್ರಾಜ್ಯ ಇದು. ನೋಡಿ ಅಲ್ಲೇ ಟಾಪಾಗಿ ಕಾಣ್ತಿದೆಯಲ್ಲ, ಅಲ್ಲಿ ತನಕ ನಾವು ಹೋಗಲಿಲ್ಲ, ಯಾಕಂದರೆ ತುಂಬ ಟೈಮ್ ಬೇಕಾಗುತ್ತೆ ಅಂತ. ನಾವು ಮನೆಯಿಂದ ತುಂಬ ಲೇಟಾಗಿ ಬೇರೆ ಬಂದಿದ್ವಿ. ಆ ರೀಸನ್ಗೋಸ್ಕರ ನಾವು ಅಷ್ಟೊಂದು ಮೇಲೆ ಎಲ್ಲ ಹೋಗಲಿಲ್ಲ. ಇಲ್ಲೇ ಸ್ವಲ್ಪ ಕೆಳಗಡೆನೇ ಇದ್ವಿ. ಕೆಳಗಡೆನೇ ಇದ್ದು ಇಲ್ಲಿರುವಂಥ ಏನೇನು ಪ್ಲೇಸ್ ಇದಾವೋ ನೋಡೋಣ. ಹಾಗೆ ಈ ಕೋಟೆ ನೋಡೋಕ್ಕೋಸ್ಕರನೇ ಒಂದಿನ ಯಾವಾಗಾದರೂ ಬಿಡು ಮಾಡಿಕೊಂಡು ಬಂದ್ರಾಯ್ತು ಅಂತ ಅಂದ್ಕೊಂಡು ಇಲ್ಲಿ ಕೆಳಗಡೆ ಇರೋವಂಥ ಪ್ಲೇಸ್ಗಳಿದ್ದೆ ಮಾತ್ರ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೆ. ನೋಡಿ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಏನಿರ್ಬೋದು ಏನಿಲ್ಲ ಅಂತ ಎಲ್ಲ ಫುಲ್ ಸರ್ಚು. ನಾನು ತುಂಬ ಸರ್ಚಿಂಗ್ ಮಾಡು ಎಲ್ಗಾರ ಹೋಗ್ಬಿಟ್ಟೆ ಅಂತಂದರೆ ಅದ್ರ ಬಗ್ಗೆ ಪ್ಲೇಸ್ ಬಗ್ಗೆ ತಿಳ್ಕೊಬೇಕು, ಕುತೂಹಲ ಜಾಸ್ತಿ. ಏನು ಮಾಡೋದು, ಅಲ್ಲಿ ಯಾರೂ ಜನ ಇರಲಿಲ್ಲ. ಹಾಗಾಗಿ ನಾವೇ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಕೊಂಡ್ರಾಯ್ತು ಅಂದ್ಕೊಂಡು ಸುಮ್ಮನಾದ್ವಿ. ಬಟ್ ಬಾವಿ ಇದೆ ಇಲ್ಲಿ, ನೀರಿದೆ, ಅದರಲ್ಲಿ ಸ್ವಲ್ಪ ಅದರೊಳಗೆ ಏನಾದರೂ ಫಿಶ್ಶು ಏನಾದರೂ ಒಂದು ಕ್ರೇಚರ್ ಕಾಣಿಸುತ್ತೇನೋ ಅಂತ ಫುಲ್ ಕುತೂಹಲದಿಂದ ಝೂಮ್ ಹಾಕೆಲ್ಲ ನೋಡ್ತಿದ್ವಿ. ಏನು ಕಾಣಿಸ್ಲಿಲ್ಲ ನಮಗೆ. ಆ ಥರ ಏನಾದರೂ ಒಂದು ಫಿಶ್ ಏನಾದರೂ ಕಾಣಿಸಿದ್ರೆ, ಟಾರ್ಟೈಲ್ ಅವು ಇವು ಕಾಣಿಸಿದ್ರೆ ತುಂಬ ಖುಷಿ ಆಗುತ್ತೆ ಅಲ್ವಾ ಆ ಥರದ ಪ್ಲೇಸಲ್ಲಿ. ಹಾಗಾಗಿ ನೋಡಿದ್ವಿ, ಏನೂ ಇರಲಿಲ್ಲ, ಪ್ಲೇನ್ ನೀರು, ಕಪ್ಪೆ ಅದು ಅದಷ್ಟೇ ಇದ್ದಿದ್ದು. ನೆಕ್ಸ್ಟು ಮತ್ತೆ ನಮ್ಮ ಮನೆಯವರು ನಾನು ಮುಂದಕ್ಕೆ ಹೋಗ್ತೀನಿ ಅಂತ ನನ್ನ ಮಗ ಮೇಲೆ ಟಾಪಲ್ಲಿ ಹತ್ತೀನಿ ಅಂತ ಓಡೋಗ್ಬಿಟ್ಟಿದ್ದ. ಮತ್ತು ನಮ್ಮ ಮನೆಯವರು ಅವ್ನು ಕರ್ಕೊಂಡು ಅವ್ನ ಹಿಂದೆನೇ ಹೋಗಿ ಮತ್ತೆ ಕೆಳಗೆ ಇಳಿಸ್ಕೊಂಡು ಬಂದರು. ಬೇಡ ಬರೋ ಟೈಮ್ ಆಗುತ್ತೆ, ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಹೋಗ್ತಾ ಇಲ್ಲಿ ನೋಡಿ ನಮ್ಮ ಬಾಸ್ ಇದ್ದಾರೆ ಇಲ್ಲಿ, ನಮ್ಮ ಬಜರಂಗಬಲಿ ವೀರಾಂಜನೇಯ ಸ್ವಾಮಿ. ನೋಡಿ ಅವಾಗಿಂದು ನಮ್ಮ ರಾಜರು ಅವರೆಲ್ಲ ಬಿಟ್ಟೋದಂಥ ದೇವಸ್ಥಾನ ನೋಡಿ, ಅವಾಗಿಂದು ದೇವಸ್ಥಾನ ಇದು. ಎಷ್ಟು ಪುಟ್ಟದಾಗಿದೆ, ಬಟ್ ಅಷ್ಟೇ ಪಾಸಿಟಿವ್ ಎನರ್ಜಿ ಇದೆ ಅಲ್ಲಿ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕೈ ಮುಗಿದು ಪ್ರೇಯರ್ ಮಾಡಿ ಆಶೀರ್ವಾದ ತಗೊಂಡು ಬಂದ್ವಿ. ತುಂಬಾ ಇಷ್ಟ ಆಯಿತು. ಆ ಪುಟ್ಟದಾಗಿರುವಂಥ ನಮ್ಮ ಆಂಜನೇಯ ಸ್ವಾಮಿನ ಅಲ್ಲಿ ದರ್ಶನ ಮಾಡಿದ್ದು ನಮಗೆ. ಹಾಗೆ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ. ಬಂದು ಮತ್ತೆ ಇದರಲ್ಲಿ ನನ್ನ ಮಕ್ಕಳು ಒಂದು ಏನಾದರೂ ಇರ್ತವೆ ನಮ್ಮ ನೋಡೋಣ ಅಂತೇಳ್ಬಿಟ್ಟು ನೋಡ್ತಿದ್ರು.
ನಾನು ಕೂಡ ನೋಡಿದೆ, ಏನಿಲ್ಲ ಬಿಡ್ರೋ ಪ್ಲೇನ್ ನೀರದ್ದು ಅಷ್ಟೇ ಅಂತೇಳಿ ಮತ್ತೆ ಸ್ಟಾಪ್ ಮಾಡಿದ್ವಿ. ಅಲ್ಲಿದ್ದ ಕರ್ಕೊಂಡು ಬಂದು ನೆಕ್ಸ್ಟ್ ಮತ್ತೆ ಮೇಲೆಲ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡಿದರು. ಒಂದು ಹತ್ರ ಸುಮ್ಮನೆ ನಿಲ್ಲೋದಿಲ್ಲ ಅವರು. ಮಕ್ಕಳು ಅಂದರೆ ಹೀಗೆ ಅಲ್ವಾ. ಆಮೇಲೆ ನಾನು ವೀಡಿಯೋಸ್ ಮಾಡ್ತೀನಿ, ಫೋಟೋಸ್ ಮಾಡ್ತೀನಿ, ನಂದು ಅದು ಮಾಡು ಫೋಟೋ, ನಂದು ಈ ಥರ ತೆಗಿ, ವಿಡಿಯೋ ಮಾಡು, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತೆಲ್ಲ ಹೇಳಿ ಕಾಟ ಕೊಡ್ತಿದ್ರು. ಸರಿ ತಗೊಳ್ರು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರಿಗೆ ಡ್ಯಾನ್ಸ್ ಅಷ್ಟಾಗಿ ಏನು ಬರೋದಿಲ್ಲ, ಬಟ್ ಏನೋ ಒಂದು ಮಾಡ್ತಿರ್ತಾರೆ ಆ್ಯಕ್ಷನ್ನು. ಆಮೇಲೆ ನನ್ನ ಮಗ ಕೂಡ ಅಷ್ಟೇ, ನಾನು ಸ್ಟೈಲಾಗಿ ಬರ್ತೀನಿ ಅಂತ ಅಂದ, ಬಟ್ ಸ್ಟೈಲಿಶ್ ಆಗಿರಲಿಲ್ಲ. ಅವನ ಸ್ಟೈಲಲ್ಲಿ ಅವ್ನಿಗೆ ಹೆಂಗೆ ಸ್ಟೈಲ್ ಬರುತ್ತಾ ಹಂಗೆ ಸ್ಟೈಲಾಗಿ ಬಂದುಬಿಟ್ಟು ಅಲ್ಲಿ ಎಲ್ಲೆಲ್ಲಿ ಸಂಧಿ ಮೂಲೆ ಕೋಟೆಗಳೆಲ್ಲ ಇದ್ದಾವೋ ಅಲ್ಲೆಲ್ಲ ಹೋಗಿ ಫೋಟೋ ತೆಗೆಸ್ಕೊಳ್ತಿದ್ದ. ನನ್ನ ಫೋಟೋ ಜೊತೆ ವೀಡಿಯೋಸ್ ಕೂಡ ಮಾಡ್ಕೊಳ್ತಾ ಇದ್ದೆ. ಅವನಿಗೂ ಒಂಥರ ಖುಷಿ, ನಮಗೂ ಒಂಥರ ಖುಷಿ. ಇದು ಚಿಕ್ಕ ಮಗ ಅಂತರೂ ಒಂದು ಕಡೆ ನಿಲ್ಲೋದಿಲ್ಲ, ಸುಮ್ಮನೆ ಅವ್ನು ಆ ಕಡೆಯಿಂದ ಈ ಕಡೆಯಿಂದ ಓಡೋದು ಅವ್ನ ಕೆಲಸ. ನಾವು ಎಷ್ಟು ನೋಡಿದ್ವಿ ಏನೋ ಗೊತ್ತಿಲ್ಲ, ನನ್ನ ಸಣ್ಣ ಮಗ ಮಾತ್ರ ಅಲ್ಲಿರೋ ಅಂಥ ಇಡನ್ ಪ್ಲೇಸ್ ಕೂಡ ಎಲ್ಲ ನೋಡ್ಕೊಂಡು ಬಂದ. ಅವ್ನ ಹಿಂದೆ ಹೋಗಿದ್ದರೆ ಇನ್ನೂ ಚೆನ್ನಾಗಿರೋ ವಿಡಿಯೋ ಮಾಡ್ಬೋದಿತ್ತು, ಆಗಲಿಲ್ಲ. ನನ್ನ ದೊಡ್ಡ ಮಗ ಮತ್ತು ನಮ್ಮಮ್ಮ ಇದ್ರಲ್ಲ ಅವ್ರ ಜೊತೆಗೆ ಇದ್ದೆ. ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಇನ್ನೊಮ್ಮೆ ಅದ್ರ ಫುಲ್ ವಿಡಿಯೋ ಮಾಡಿದ್ರಾಯ್ತು ಅಂತ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ದಾರಿಲಿ ಬೆಟ್ಟ ಎಲ್ಲ ಇಲ್ಲಿ ನೋಡಿ, ಇದು ಸನ್ಸೆಟ್ಟು ಮುಳುಗುತ್ತಂತೆ, ಇಲ್ಲಿ ಕಾಣಿಸುತ್ತಂತೆ ತುಂಬ ಚೆನ್ನಾಗಿ. ಹಾಗಾಗಿ ನೆಕ್ಸ್ಟು ರಿಟರ್ನ್ ಬರುವಾಗ ಇದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ಸನ್ಸೆಟ್ಟು ಮುಳುಗೋದನ್ನು ನೋಡ್ಕೊಂಡೇ ಹೋಗೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡು ಈ ಪ್ಲೇಸು ಒಮ್ಮೆ ಹಾಗೆ ನೋಡಿಕೊಂಡು ಬಂದ್ವಿ. ಈ ಪ್ಲೇಸ್ ನೋಡಿದ್ದಾದಮೇಲೆ ನೆಕ್ಸ್ಟ್ ಎಲ್ರಿಗೂ ಹೊಟ್ಟೆ ತುಂಬ ಹಸಿವಾಗಿತ್ತು. ಹಾಗಾಗಿ ಇಲ್ಲಿದ್ದ ಸ್ವಲ್ಪ ದೂರ ಹೋದರೆ ಒಂದು ಸಿಟಿ ಸಿಗುತ್ತೆ, ಅಲ್ಲಿ ನಮಗೆ ಊಟಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಆ ಪ್ಲೇಸ್ ಬಿಟ್ಟು ನೆಕ್ಸ್ಟ್ ಸಿಟಿ ಒಳಗಡೆ ಹೊರಟ್ವಿ. ಯಾಕಂದರೆ ಅಲ್ಲಿ ಯಾವುದೋ ಹೋಟೆಲ್ಸ್ ಆಗಲಿ ಅದು ಇದು ಆಗಲಿ ಏನೂ ಇರಲಿಲ್ಲ. ಹಾಗಾಗಿ ನಾವು ಸಿಟಿ ಒಳಗಡೆ ಎಂಟ್ರಿ ಕೊಡಬೇಕಿತ್ತು. ಹಾಗಾಗಿ ಆ ಪ್ಲೇಸ್ ಬಿಟ್ಟು ನೆಕ್ಸ್ಟ್ ಅಲ್ಲಿಗೆ ಸನ್ಸೆಟ್ ಆಗುವಾಗ ಬರೋಣ ಆ ಟೈಮ್ಗೆ ಅಂತ ಅಂದ್ಕೊಂಡು ಬಂದ್ವಿ. ಸಿಟಿ ಹುಡ್ಕೊಂಡು ಮುಂದಕ್ಕೆ ಹೊರಟ್ವಿ. ಅಷ್ಟರಲ್ಲಿ ಅದು ಯಾವ ಸಿಟಿ ಏನು ನಗರ ಅಂತೆ, ನಗರ ಅದು ಇರ್ಬೋದು. ಮತ್ತು ನಾವು ಈಗ ಹೋಗ್ತಾ ದಾರಿಲಿ ಒಂದು ದೇವಸ್ಥಾನ ಕಾಣಿಸ್ತು, ನೋಡಿದ್ರ? ಹಾಂ, ಮತ್ತೆ ಅಲ್ಲಿಗೆ ರಿಟರ್ನ್ ಬರಬೇಕು, ತೋರಿಸ್ತೀನಿ ಆಮೇಲೆ ನಿಮಗೆ. ನೆಕ್ಸ್ಟ್ ಹೋದ್ವಿ. ನಮ್ಗೆ ಹೊಟ್ಟೆ ಹಸಿವಾಗಿತ್ತು, ಊಟ ಮಾಡೋಣ ಅಂತ ಅಂದ್ಕೊಂಡ್ರೆ ನನ್ನ ಮಕ್ಳಿಗೆ ದೋಸೆ ಬೇಕು ಅಂತೇಳಿ ಹಠ ಮಾಡಿದ್ರು. ಅವರು ದೋಸೆ ತೊಗೊಂಡ್ರು, ನಾವು ಊಟ ಮಾಡ್ಕೊಂಡು ಮತ್ತೆ ರಿಟರ್ನ್ ಬಂದ್ವಿ ಅದೇ ಪ್ಲೇಸ್ಗೆ. ಬರುವಾಗ ಅಲ್ಲೊಂದು ದೇವಸ್ಥಾನ ಇತ್ತಲ್ವ, ಆ ದೇವಸ್ಥಾನ ನೋಡ್ಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ವಿ. ಅದು ಚಂಡಿಕಾವನ ಅಂತ ದೇವಸ್ಥಾನ ಹೆಸರು. ಅಷ್ಟೊಂದು ಕ್ಲಿಯರಾಗಿ ನೋಡಲಿಲ್ಲ ನಾನು, ಸಾರಿ. ಬಟ್ ದೇವಸ್ಥಾನ ಮಾತ್ರ ಭಾಳ ಎನರ್ಜೆಟಿಕ್ ಆಗಿದೆ, ತುಂಬ ದೇವರುಗಳಿದ್ದಾವೆ ಒಳಗಡೆ ಅಲ್ಲಿ. ಆಮೇಲೆ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೂಡ ಇರಲಿಲ್ಲ. ಮತ್ತು ಯಾಕೆ ಬೇಕು, ಅದೆಲ್ಲ ಬೇಡ, ಪರ್ಮಿಷನ್ ಇಲ್ಲ ಅಂತಂದಮೇಲೆ ವಿಡಿಯೋ ಮಾಡೋದು ತಪ್ಪಲ್ವ. ಹಾಗಾಗಿ ನಾವು ಒಳಗೆ ಹೋದ ತಕ್ಷಣ ವಿಡಿಯೋನ ಆಫ್ ಮಾಡಿದ್ವಿ. ಒಳಗಡೆ ವಿಷ್ಣು ದೇವರಿದ್ದ, ವೀರಭದ್ರೇಶ್ವರ, ಆಮೇಲೆ ಪರಮೇಶ್ವರ ಎಲ್ಲರೂ ಇದ್ದರು. ಎಲ್ಲ ದೇವಸ್ಥಾನ ಇದ್ವು, ಒಂದು 4-5 ದೇವರಿದ್ವು. ಅದು ನೋಡಿಕೊಂಡು ನೆಕ್ಸ್ಟ್ ಬಂದರೆ ನಾವು ಸನ್ಸೆಟ್ ನೋಡೋದಕ್ಕೆ. ಟಾಪ್ ವ್ಯೂವಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ, ಹಾಗಾಗಿ ನೋಡ್ತಾ ನಿಂತ್ಕೊಂಡಿದ್ವಿ. ಅಲ್ಲಿ ನೋಡಿ ಸೂರ್ಯ ಎಷ್ಟು ಸಣ್ಣದಾಗಿದ್ದಾನೆ, ಅದನ್ನು ನೋಡ್ತಾ ಅಂದ್ಕೊಳ್ತಾ ಇದ್ವಿ. ಈ ಥರ ಸನ್ಸೆಟ್ ತುಂಬ ಸಲ ನೋಡಿದ್ವಿ, ಬಟ್ ಇವತ್ತು ಕೂಡ ತುಂಬಾ ಇಷ್ಟ ಆಗೋ ರೀತಿಯೇ ಇದೆ ಪ್ಲೇಸ್ ಕೂಡ ಅಂತ. ನೋಡ್ತಿದ್ದಂಗೆ ನಮ್ಮ ಸೂರ್ಯ ಮುಳುಗೇ ಬಿಟ್ಟ ನೋಡಿ, ಎಲ್ಲೆಲ್ಲೂ ಕಾಣಿಸ್ತಿಲ್ಲ. ಎಲ್ಲಿ ಹಿಂಗೆ ಮುಳುಗ್ತು ಅಂತಲೇ ಅರ್ಥ ಆಗಲಿಲ್ಲ. ಹಾಗೆ ಒಂದೇ ಸಲ ಒಂದು 4-3 ಸೆಕೆಂಡಲ್ಲಿ ಒಂಚೂರು ಕಣ್ಣು ಬ್ಲಿಂಕ್ ಮಾಡಿದ ತಕ್ಷಣ ಮಾಯದಂಗೆ ಆಗಿಬಿಡ್ತು ನನಗಂದ್ರು. ಮತ್ತು ಎಲ್ಲ ಕಡೆ ಸರ್ಚ್ ಮಾಡಿದ್ವಿ ನಮ್ಮ ಸೂರ್ಯನ, ಮುಳುಗ್ತು, ಇನ್ನು ಟೈಮ್ ಆಯಿತು, ಎಲ್ಲಿ ಇದು ಮತ್ತೆ ಒಂಚೂರು ಬೆಳಕು ಕಾಣಲ್ಲ ಅಂದ್ಕೊಂಡು ಮತ್ತೆ ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು. ಅದು ಬೇರೆ ಟೈಮ್ ಆಗಿತ್ತು. ನಾವು 1 ಡೇ ಟ್ರಿಪ್ ಮಾಡಿದ್ದು ಅಷ್ಟೇ, ಲಾಂಗ್ ಡ್ರೈವ್ ಅಂತ ಹೇಳಿ. ಹಾಗಾಗಿ ನಮ್ಮ ಟ್ರಿಪ್ಪು ಚೆನ್ನಾಗಾಯಿತು, ಹೋಗಿದ್ದು ತುಂಬ ಖುಷಿ ಕೊಡ್ತು. ಹಾಗಾಗಿ ಎಲ್ಲರೂ ಹೋಗೋಣ ಬನ್ನಿ ಅಂತ ಅಂದ್ಕೊಂಡು ಸನ್ಸೆಟ್ ಎಲ್ಲ ನೋಡಿಬಿಟ್ಟು ಮತ್ತೆ ರಿಟರ್ನ್ ನಮ್ಮ ಊರಿಗೆ ಬರೋದಕ್ಕೆ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇವತ್ತಿನ ದಿನ ಇಷ್ಟು ವಿಡಿಯೋ ಆಗಿತ್ತು ನಮ್ಮದು ಒಂದು ಟ್ರಿಪ್ದು. ನೀವು ಕೂಡ ಫ್ಯಾಮಿಲಿ ಸಮೇತ ಒಮ್ಮೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ.